ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸಿಗೆ ಒಂದು ಭಯ ಸ್ಟಾರ್ಟ್ ಆಗಿದೆ. ಏನಪ್ಪ ಅಂದರೆ ಆವಾಗ 40,000 ವಾಚ್ ಟೈಮ್ ಇತ್ತು. ಒಂದು ವರ್ಷದಲ್ಲಿ 40,000 ವಾಚ್ ಟೈಮ್ನ ಕಂಪ್ಲೀಟ್ ಮಾಡಬೇಕಾಗಿತ್ತು. ಈಗ 80,000 ಕಂಪ್ಲೀಟ್ ಮಾಡೋದಂದರೆ ಸಿಕ್ಕಾಬಿಟ್ಟೆ ಹುಡುಗಾಟದ ಮಾತಲ್ಲ. ಕಂಟೆಂಟ್ ಕ್ರಿಯೇಟರ್ಸ್ಗೆ ಗೊತ್ತಿರುತ್ತೆ ಆ ಕಷ್ಟ ಏನಂತ. ನಂದೊಂದು ಯೂಟ್ಯೂಬ್ ಚಾನಲ್ ಇತ್ತು ಗುರು. ಅದಕ್ಕಿಂತ ಮುಂಚೆ ಏನಿಗೆ ಮಾಹಿತಿ ಏನಪ್ಪ ಅಂದರೆ ಏನಕ್ಕೆ ಖುಷಿಯಾಗಿದ್ದೀನಿ, ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಒಂದು ಸ್ವಲ್ಪ ಧೈರ್ಯ ತುಂಬನ ಅಂತ ಈ ವಿಡಿಯೋ ಮಾಡ್ತಿರೋದು. ಜಸ್ಟ್ ಈಗ ಪೋಸ್ಟ್ ಆಫೀಸ್ ಫೋನ್ ಮಾಡೋದು, ನಿಮಗೆ ಗೂಗಲ್ ಅಕೌಂಟ್ ಆ್ಯಡ್ಸೆನ್ಸ್ ಬಂದಿದೆ ಅಂತ ಹೇಳಿದ್ರು. ಇಸ್ಕೊಂಬಂದು ಒಂದು ವಿಡಿಯೋ ಮಾಡ್ತೀನಿ. ಇದಕ್ಕಿಂತ ಒಂದು 15 ದಿನ ಮುಂಚೆ ಎಲ್ಲ ಯೂಟ್ಯೂಬರ್ಸು ಕಂಟೆಂಟ್ ಕ್ರಿಯೇಟರ್ಸು ಗೈಡ್ಲೈನ್ ಮಾಡ್ತಾರಲ್ಲ ಯೂಟ್ಯೂಬ್ ಬಗ್ಗೆ, ಅವರೆಲ್ಲ ಒಂದು ಮಾಹಿತಿ ಕೊಡ್ತಿದ್ರು. ಏನಪ್ಪ ಅಂದರೆ ವಾಚ್ ಟೈಮ್ ತುಂಬ ಆಗ್ಬಿಡ್ತು, ತುಂಬ ಯೂಟ್ಯೂಬರ್ಸಿಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ರು. ಈಗ ಜಸ್ಟು ನಂದೊಂದು ಯೂಟ್ಯೂಬ್ ಚಾನಲ್ ಇತ್ತು. ಆ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಮಾಡೋಕ್ಕೆ ನಾನು 3 ವರ್ಷ ಪ್ರಯತ್ನ ಪಟ್ಟಿದ್ದೀನಿ. ಒಂದು ವೀಡಿಯೋ ವೈರಲ್ ಆಯಿತು. 3 ವರ್ಷ ಆದಮೇಲೆ ಮಾನಿಟೇಷನ್ ಆಯಿತು, ಕಂಪ್ಲೀಟ್ ಆಯಿತು. ನನಗೂ ಮಾನಿಟೇಷನ್ ಅದು ಅಪ್ಲೈ ಮಾಡೋದು ಗೊತ್ತಿರಲಿಲ್ಲ. ಕನ್ನಡದಲ್ಲಿ ಒಬ್ಬರು ಕನ್ನಡ ಯೂಟ್ಯೂಬ್ ಗೈಡ್ಲೈನ್ ಅಂತ ಗೈಡ್ಲೈನ್ ಒಬ್ರು ಇದ್ದಾರೆ, ಅವ್ರ ಹೆಸರೇನೋ ಗೊತ್ತಿಲ್ಲ. ಅವ್ರದ್ದು ಬರ್ಕೆ ಇನ್ಸ್ಟಾಗ್ರಾಮ್ ಲಿಂಕು ನಾನು ಹಾಕಿರ್ತೀನಿ ನೋಡಿ. ಸಿಕ್ಕಾಬಟ್ಟೆ ಒಳ್ಳೆ ಮನುಷ್ಯ. ನಿಮ್ಮ ಜಿಮೇಲ್ ಐ ಡಿ ಪಾಸ್ವರ್ಡ್ ಕೊಟ್ಟರು ಸಿಕ್ಕಾಬಟ್ಟೆ ಜೋಪಾನ ಮಾಡಿ ಪಕ್ಕ ಈ ಗೂಗಲ್ ಆ್ಯಡ್ಸೆನ್ಸ್ ಬರೋಕ್ಕೂ ಅವರೇ ಕಾರಣ. ಎರಡು ಅವ್ರ ಕೈಲೇ ಮಾಡಿಸಿದ್ದೆ ನಾನು. ಇದು ಪಕ್ಕ ಬಂದೇ ಬರುತ್ತೆ ನಿಮ್ಮ ಮನೆಗೆ. ಮೋಸ್ಟ್ಲಿ ಇದನ್ನು ಬರೋಕ್ಕೆ 2 ವಾರ 3-4 ವಾರ ಆಗುತ್ತೆ. ನನಗೆ ಒಂದು ವಾರದೊಳಗಡೆ ಬಂದಿದೆ ಇದು. ಇನ್ನೊಂದು ಮ್ಯಾಟ್ರ್ ಏನಪ್ಪ ಅಂದರೆ, ನಂದೊಂದು ಯೂಟ್ಯೂಬ್ ಚಾನಲು 3 ವರ್ಷ ತಗೊಂಡೆ ನಾನು ಮಾನಿಟೇಷನ್ ಆನ್ ಮಾಡೋಕ್ಕೆ. ಅದೇನಾಯಿತು, ನನಗೆ ಯೂಟ್ಯೂಬ್ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ. ವೀಡಿಯೋಗಳು ಹಾಕೋದು, ಅದು ಓಡಲಿದೆ ಅಂದರೆ ಡಿಲೀಟ್ ಮಾಡೋದು, ಆಮೇಲೆ ಮತ್ತೆ ಅಪ್ಲೋಡ್ ಮಾಡೋದು, ಮತ್ತು ಯೂಟ್ಯೂಬ್ ಚಾನಲ್ ಹೆಸರೆಲ್ಲ ಚೇಂಜ್ ಮಾಡೋದು, ಇದರೆಲ್ಲ ಕೋತಿ ಆಟ ಆಡ್ತಿದ್ದೀನಿ ನಾನು ಯೂಟ್ಯೂಬಲ್ಲಿ. ಮಾನಿಟೇಷನ್ ಆನ್ ಆದಮೇಲೂ ಅದೇ ಥರ ಮಾಡ್ತಿದ್ದೀನಿ ನಾನು. ಅದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ಆದರೆ ನನಗೆ ಸೀರಿಯಸ್ನೆಸ್ ಇತ್ತು. ಆದರೆ ವೀಡಿಯೋ ಓಡಲಿಲ್ಲ ಅಂದರೆ ನಾನು ಪಟ್ಟಂತ ಡಿಲೀಟ್ ಮಾಡಿಬಿಡ್ತಿದ್ದೆ, ತಂಬ್ಲೈನ್ ಚೇಂಜ್ ಮಾಡ್ತಿದ್ದೆ, ಟೈಟ್ಲ್ ಚೇಂಜ್ ಮಾಡಿಬಿಡ್ತಿದ್ದೆ, ಆಮೇಲೆ ಯೂಟ್ಯೂಬ್ ಹೆಸರೇ ಚೇಂಜ್ ಮಾಡಿಬಿಡ್ತಿದ್ದೆ ಒಂದೊಂದು ಸರಿ. ಅದಾದಮೇಲೆ ಮತ್ತೊಂದು ಯೂಟ್ಯೂಬ್ ಚಾನಲ್ ಮಾಡಿದೆ ನಾನು. ಮತ್ತೊಂದು ಯೂಟ್ಯೂಬ್ ಚಾನಲ್ ಮಾಡಿ ಈಗ ಅಪ್ಡೇಟ್ ಕೊಟ್ಟಾರಲ್ಲ ಯೂಟ್ಯೂಬ್ನವರು, ಏನಂತ 80,000 ವಾಚ್ ಟೈಮ್ ಅಂತ. ಅದು ಅಪ್ಡೇಟ್ ಕೊಡೋಕ್ಕಿಂತ ಒಂದು 20-25 ದಿನಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಯಿತು. ಅದು ಎಷ್ಟು ದಿನಕ್ಕೆ ಆಯ್ತು ಅಂದರೆ ಬರೀ 7 ದಿನಕ್ಕೆ ಮಾನಿಟೇಷನ್ ಆಗಿ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಎಲ್ಲ ಬಂದಿದೆ. ಇದು 7 ದಿನಕ್ಕೆ ಹೆಂಗಪ್ಪ ಆಯಿತು ಅಂದರೆ, ಮಿನಿಮಮ್ ಇದು ಬರೋಕ್ಕೆ 1 ವಾರ ಆಗುತ್ತೆ. ನನಗೆ ಜಲ್ದಿನೇ ಬಂದಿದೆ. ಆಮೇಲೆ ನಾನು ಅವ್ರನ್ನ ಹಿಡ್ದು ಅವ್ರಿಗೆ ಮೆಸೇಜ್ ಹಾಕಿ ನನ್ನ ಜಿಮೇಲು ಪಾಸ್ವರ್ಡೆಲ್ಲ ಅವ್ರಿಗೆ ಕೊಟ್ಟು ಅವರು ಇದು ಮಾಡಿ ಅದಾಗಷ್ಟಿಗೆ 1 ತಿಂಗಳು ಆಯ್ತು ಅಂದ್ಕೊಳ್ಳಿ. ಒಟ್ಟು ನಂದು ಮಾನಿಟೇಷನ್ ಆಗಿದ್ದು ಬರೀ 7 ದಿನಕ್ಕೆ. ನಂದು ಆವಾಗ 40,000 ವಾಚ್ ಟೈಮು, 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಎಲ್ಲ ಆಗ್ಬಿಡ್ತು ಬರೀ 7 ದಿನಕ್ಕೆ. ಹೊಸ ಕ್ರಿಯೇಟರ್ಗಳಿಗೆ ಏನಪ್ಪ ಹೇಳೋದು ಅಂದರೆ, ಒಂದು ವೀಡಿಯೋ ಸಾಕು. ಒಂದು ವೀಡಿಯೋ ನಿಮಗೆ ಒಂದು 3-4 ದಿನದಲ್ಲೇ ನೀವು ಮಾನಿಟೇಷನ್ ಆನ್ ಮಾಡ್ಕೊಬೋದು. ಯಾರೂ ಧೈರ್ಯ ಕೆಡಬಾರ್ದು. 80,000 ಆಗ್ಬಿಟ್ಟಿದೆ, 4,000 ಆಯ್ತು, 40,000 ಆಯಿತು, 80,000 ಆಗ್ಬಿಟ್ಟಿದೆ ಅಂತ ಯಾರು ಕುಗ್ಗಕ್ಕೆ ಹೋಗ್ಬಿಡಿ. ಒಂದು ವೀಡಿಯೋ ನಿಮ್ಮ ಜೀವನನ ಚೇಂಜ್ ಮಾಡ್ಬೋದು. ನಿಮ್ಮ ಯೂಟ್ಯೂಬ್ ಲೈಫ್ನ ಜರ್ನಿನ ಈಸಿ ಮಾಡುತ್ತೆ ನೋಡಿ. ಅದೇ ಪ್ರತಿಫಲ ಇದು. ನಂದು ಯೂಟ್ಯೂಬ್ ಚಾನಲ್ ಹೋದ್ಮೇಲೆ ನಾನು ಸಿಕ್ಕಾಬಿಟ್ಟೆ ಡಿಸ್ಟರ್ಬ್ ಆಗಿದ್ದು, ಬೇಜಾರಾಗ್ಬಿಟ್ಟಿತ್ತು. ಆಮೇಲೆ ಮತ್ತೆ ಒಂದು ಸಿಮ್ ತಗೊಂಡು ಆ ಸಿಮ್ಮಲ್ಲಿ ಮತ್ತೊಂದು ಜಿಮೇಲ್ ಮಾಡ್ಕೊಂಡು ಮತ್ತೊಂದು ಯೂಟ್ಯೂಬ್ ಮಾಡ್ಕೊಂಡು ಒಂದು ವೀಡಿಯೋ ಜೇನುಕಾ ಸಿದ್ದೇಶ್ವರನ ಬೆಟ್ಟದಲ್ಲಿ ಫಸ್ಟ್ ಯೂಟ್ಯೂಬ್ ಚಾನಲ್ ಅದೇ ವೀಡಿಯೋ ಮಾಡಿದ್ದು, ಒಂದು ಕರಡಿ ಮನೆ ಅಂತ. ಇನ್ನೊಂದು ಅದು ಚೆನ್ನಾಗಿ ಓಡಿತ್ತು, ಅದರಿಂದನೇ ಮಾನಿಟೇಷನ್ ಆನ್ ಆಯಿತು ನನಗೆ. ಮತ್ತೆ ಒಂದು ವೀಡಿಯೋ ಮತ್ತೊಂದು ಯೂಟ್ಯೂಬ್ ಮಾಡಿದ್ಮೇಲೆ ಅದೇ ಜೇನುಕಾ ಸಿದ್ದೇಶ್ವರನ ಬೆಟ್ಟದಲ್ಲಿ ಅದೇ ಕರಡಿ ಮನೆ ಅನ್ನೋ ಒಂದು ಇದು ಮಾಡಿದ್ರೆ ಪಕ್ಕ ಓಡುತ್ತೆ, ಒಂದು ಮಾನಿಟೇಷನ್ ಆನ್ ಆಗುತ್ತೆ ಅಂತ ಒಂದು ನಂಬಿಕೆಯಿಂದ ಮತ್ತೆ ಅಲ್ಲಿಗೆ ಒಬ್ಬನೇ ಹೋಗಿ ಒಂದು ಬೆಟ್ಟದಲ್ಲಿ ಕರಡಿ ಮನೆ ವಿಡಿಯೋ ಅಂತ ಮಾಡಿದೆ. 7 ದಿನಕ್ಕೆ ಗುರು, 7 ದಿನಕ್ಕೆ ಎಷ್ಟು 4 ಲಕ್ಷ ವ್ಯೂಸ್ ಆಯಿತು. 4 ಲಕ್ಷದಲ್ಲಿ ಎಲ್ಲ ಕಂಪ್ಲೀಟ್ ಆಗೋಯ್ತು. ವಾಚ್ ಟೈಮು, ಸಬ್ಸ್ಕ್ರೈಬು ಎಲ್ಲ ಕಂಪ್ಲೀಟ್ ಆಯಿತು. ಕೊನೆಗೂ ಗೂಗಲ್ ಆ್ಯಡ್ಸೆನ್ಸು ಬಂತು. ಈ ಚಾನಲ್ನ ಸ್ವಲ್ಪ ಬುದ್ಧಿಯಿಂದ ಕೋತಿಗಳ ಥರ ಆಡಿದೆ, ಬೇರೆ ಕಿತ್ತೋಗಿರೋ ವೀಡಿಯೋ ಥರ ಹಾಕದೆ.
ಚೆನ್ನಾಗಿ ಎಡಿಟ್ ಮಾಡಿ ಒಳ್ಳೆ ಕಂಟೆಂಟ್ ಹಾಕಿ ಒರಿಜಿನಲ್ ಕಂಟೆಂಟ್ ಹಾಕಿ ಈ ಚಾನಲ್ನ ಮುಂದುವರ್ಸೋಣ ಅಂತಿದ್ದೀನಿ. ಇದು ಈ ವಿಡಿಯೋ ಮಾಡ್ತಿರಲಿಲ್ಲ ನಾನು. ಹೊಸ ಯೂಟ್ಯೂಬ್ ಕಂಟೆಂಟರ್ಗೆ ಸ್ವಲ್ಪ ಧೈರ್ಯ ಬರುತ್ತೆ. ನಾವು ಮಾಡಬೇಕು ನುಗ್ಗಬೇಕು ಅಂತ ಏನಾದ್ರು ಮಾಡಿದ್ರೆ ನಿಜವಾಗ್ಲೂ ಆಗುತ್ತೆ. ಇದೇ ಸಾಕ್ಷಿ. ನಮಸ್ಕಾರ.